ಒಂದು ಸಂದೇಶವನ್ನ ಹೇಳೋದಕ್ಕೆ ಹೊರಟಿದೆ. ನೈಜ ಕಥೆ ಆಧಾರಿತ ಸಿನಿಮಾಗೆ ಬೇಕಾದಂತೆ ಒಂದು ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಿಕೊಂಡು ಸಿನಿಮಾವನ್ನ ಶೂಟ್ ಮಾಡಲಾಗಿದೆ. ಒಬ್ಬ ಮೊಬೈಲ್ ಅಂಗಡಿ ಹುಡುಗ, ಮಿಡಲ್ ಕ್ಲಾಸ್ ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಒಂದನೇ ಕಥೆ ಅಂತ ಹೇಳ್ಬಹುದು. ಈ ಸಿನಿಮಾದ ನಾಯಕ ನಟ ರವಿಕೃಷ್ಣ ಅವರು, ನಾಯಕಿ ತೇಜಸ್ವಿನಿ ಆನಂದ್ ಕುಮಾರ್, ಉಗ್ರಂ ರವಿ, ಪ್ರಶಾಂತ್ ಸಿದ್ದಿ, ಜಯಸಿ ಸೂರ್ಯ ಅವರು ಚಿತ್ರದ ಪ್ರಮುಖ ಪಾತ್ರಧಾರಿಗಳು. ಈ ಚಿತ್ರವನ್ನು ನಿರ್ಮಾಣ ಮಾಡಿರೋದು ಮೀನಾ ವೆಂಕಟ್ ಅವರು. ತಮಗೆಲ್ಲ ವಿತರಕರಾಗಿರುವಂತಹ ವೆಂಕಟ್ ಅವರು ಗೊತ್ತಿರಬಹುದು. ಅವರ ಧರ್ಮಪತ್ನಿ ಮೀನಾ ವೆಂಕಟ್ ಈ ಚಿತ್ರದ ನಿರ್ಮಾಪಕರು. ಕತೆ, ಚಿತ್ರಕಥೆ, ಲಿರಿಕ್ಸ್ ಎಲ್ಲವೂ ಕೂಡ ನಮ್ಮ ಲೋಕೇಶ್ ಅವರ ಎರಡನೇ ಸಿನಿಮಾ ಇದು. ಇನ್ನು ಉಳಿದಂತೆ ಚಿತ್ರದ ಸಹ ನಿರ್ಮಾಪಕರು ಜಿವಿ ವೆಂಕಟೇಶ್ ಬಾಬು ಅವರು, ಹಾಗೆಯೇ ಲೋಕೇಶ್ ಶೆಟ್ಟಿ ಅವರು ಚಿತ್ರದ ಸಹ ನಿರ್ಮಾಪಕರು. ಸೊ ಕಣ್ಣ ಮುಚ್ಚೆ 6 ಸಾಂಗ್ಸ್ ಇದೆ. 3 ಸಾಂಗ್ ಮುಂದೆ ನಾವು ಅನಾವರಣ ಮಾಡ್ತಾ ಇದ್ದೇವೆ. ರವಿಕೃಷ್ಣ ಅವರು ಚಿತ್ರದ ನಾಯಕ ನಟ ಆಗಿದ್ರು ಕೂಡ ಇವತ್ತಿನ ನಾಯಕ ನಟ ನಮ್ಮ ರಾಜೇಶ್ ರಾಮನಾಥ್ ಸರ್. ಯಾಕಂದ್ರೆ ತಾವು ಸಿನಿಮಾಗಳನ್ನ ನೋಡಿರ್ತೀರಿ, ಯಜಮಾನ, ಹುಚ್ಚ, ಐಶ್ವರ್ಯ, ಅಣ್ಣವರ ಮಕ್ಕಳು, ಎಂತೆಂತಹ ದೊಡ್ಡ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿರುವಂತಹ ಕೀರ್ತಿ ಅವರದ್ದು. ಸೊ ಆಫ್ಟರ್ ಲಾಂಗ್ ಟೈಮ್ ಅವರ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಇವತ್ತು ರಿಲೀಸ್ ಆಗ್ತಿರುವಂತಹ ಬೂಮ್ ಬೂಮ್ ಅನ್ನಂತಹ ಹಾಡನ್ನ ಅವರೇ ಹಾಡಿದ್ದಾರೆ ಕೂಡ. ಹಾಗಾಗಿ ತಡ ಮಾಡೋದ್ ಬೇಡ, ನಾವು ಹಾಡುಗಳನ್ನು ನೋಡ್ಕೊಂಡ್ ಬರೋಣ. ಈ ಹಾಡುಗಳನ್ನ ಶ್ರೀಮತಿ ಭಾಗ್ಯಮ್ಮ ನಮ್ಮ ನಿರ್ಮಾಪಕರ ತಾಯಿ ಹಾಗೂ ರಾಜೇಶ್ ರಾಮನಾಥ್ ಸರ್ ಲಾಂಚ್ ಅನ್ನೋದ್ರ ಮುಖೇನ ಆಡಿಯೋ ಲಾಂಚ್ ಆಗಿದೆ. ಸ್ವಸ್ತಿ ಶಂಕರ್ ಸರ್ ಕೂಡ ಅದಕ್ಕೆ ಸಾಥ್ ನೀಡಬೇಕ ಕೇಳ್ಕೊತಿದ್ದೆ. ಚಿತ್ರನ ಕೇಳಿದ್ರೆ ಅವರು ಬಹಳ ಸೊಗಸಾದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಮ್ಮ ನಾಯಕ ನಟಿ ಇಲ್ಲೇ ಇದ್ದಾರೆ. ಒಂದು ಸ್ಪೆಷಲ್ ಸಾಂಗ್ ನಾವೇನು ನೋಡಿದ್ವಿ, ತಪ್ಪಾಗುಚ್ಚಿ ಸಾಂಗ್ ಅಲ್ಲಿ ನಾಗೇಂದ್ರ ಅರಸ್ ಅವರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಚಿತ್ರದ DOP ಬಂದು ಶ್ರೀಯುತ ಜಗನ್ ಬಾಬು ಅವರು, ಹಾಗೆಯೇ ಚಿತ್ರದ ಸಂಕಲನಕಾರರು ಈಶ್ವರ್ ಸರ್. ಇವತ್ತು ಮಾನ್ಯ ಶಾಸಕರು ಶ್ರೀಯುತ ಗೋಪಾಲಯ್ಯ ಸರ್ ಆಗಮಿಸಬೇಕಿತ್ತು, ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಚಿತ್ರತಂಡ ಅವ್ರನ್ನ ಎದುರು ನೋಡ್ತಾ ಇದ್ರು, ಹಾಗಾಗಿ ಸ್ವಲ್ಪ ತಡ ಆಯ್ತು ಕಾರ್ಯಕ್ರಮ ಆರಂಭ ಆಗೋದು. ಈ ಚಿತ್ರದ ಹಾಡುಗಳನ್ನು ಕೇಳಿದ್ರೆ ಸಂಗೀತ ನಿರ್ದೇಶನ ನಾನು ಹೇಳಿದೆ, ನಮ್ಗೆ ಯಾಕಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ಅಂತ. ಇಲ್ಲ ಸರ್, ಎಲ್ಲ ರೆಕಾರ್ಡಿಂಗ್ ಆಗೋಗಿತ್ತು. ಅದನ್ನೆಲ್ಲ ಚೆನ್ನಾಗಿದೆ. ಅದ್ರ ಜೊತೆನಲ್ಲಿ ಆರ್ಟಿಸ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ನಿರ್ಮಿಸಿದ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳು ಬರುವುದಾಗಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ತುಂಬಾ ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಎಲ್ಲರೂ ಸ್ವಲ್ಪ ದೂರದಿಂದನೇ ಬಂದಿರೋದು. ಸೊ ನಮ್ಮ ಕಣ್ಣ ಮುಚ್ಚೆ ಚಿತ್ರ ಏನಿದೆ, ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬಾ ದಿವಸದ್ದು ನಮ್ಮೆಲ್ಲರೂ ಕನಸು. ಸಾಂಗ್ ಎಲ್ಲ ಕೇಳಿದ್ದೀರಾ ನೀವೆಲ್ಲರೂ. ಈ ಸಿನಿಮಾದಲ್ಲಿ ಬಂದು 6 ಹಾಡುಗಳಿದೆ. 6 ಹಾಡುಗಳಿಗೆ ನಮ್ಮ ಗುರುಗಳಾದಂತ ರಾಜೇಶ್ ರಾಮನಾಥ್ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನು ನೀಡಿದ್ದಾರೆ. ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು, ಒಬ್ಬ ವಯಸ್ಸಾದಂತ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಒಂದೊಂದು ಸಾಂಗ್ ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನ ಹೇಳಕ್ಕೆ, ಒಂದು ಸಾಂಗ್ ಮುಖೇನೇ ಒಂದು ಕಥೆಯನ್ನ ನಾವು ಹೇಳ್ತೀವಿ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಮಾತಾಡಿ ಸರ್, ಎಲ್ಲೆಲ್ಲ ಶೂಟ್ ಮಾಡಿದಿರಾ, ಏನ್ ಕತೆ ಅದೆಲ್ಲ? ಈ ಸಿನಿಮಾದ ಬಂದು ನಾವು ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ, ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಮಿಲ್ಲೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನ ಮಾಡಿದ್ದೀವಿ. ಸುಮಾರು ಒಂದು 45 ದಿನಗಳ ಕಾಲ ಈ ನಮ್ಮ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ. ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮ್ಗೆ ಒಂದು ಮಾರ್ಗದರ್ಶನ ಬಿಟ್ಕೊಂಡು ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ, ಅಂದ್ರೆ ಒಂದು ಸಿನಿಮಾಗೆ ಏನ್ ಬೇಕು ಅದನ್ನ ನಮ್ಮ ಮೀನಾ ವೆಂಕಟ್ ಅವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ, ಜೊತೆಗೆ ನಮ್ಮ ವೆಂಕಟಗೌಡರು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದೀವಿ. ಸರ್ ನಿಜವಾಗ್ಲೂ ಕ್ಯಾಮ್ರಾ ಚೆನ್ನಾಗಿ ಮಾಡಿದೀರಾ. ಮತ್ತೆ ನಮ್ಮ ವಿಜಯನಗರ ಮಂಜು ಸರ್ ಸಹ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ಗಳಿಗೆ ಕೊರಿಯೋಗ್ರಫಿನ ಮಾಡಿದ್ದಾರೆ. ಮತ್ತೆ ಇನ್ನಿಬ್ರು ಕವಿರಾಜು ಅವರು 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸದಾ ಮಾಸ್ಟರ್ ಸಹ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ.
ಸೊ ನಮ್ಮ ಜಯಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನು ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಸೊ ಇನ್ನು ನಮ್ಮ ವೆಂಕಟಗೌಡನ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಆಕ್ಚುಲಿ ಒಂದೇ ಸ್ಕೂಲ್ ಬಿಟ್ಟು, ಬಟ್ 1 year ಒಂದು ಸೀನಿಯರು, ನಾನು ಜೂನಿಯರು. ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ನೀಟಾಗಿ ಪ್ಲಾನ್ ಮಾಡಿ ಚೆನ್ನಾಗಿ ಮಾಡಿದೀವಿ. ಅದನ್ನ ಇನ್ನ ಒಂದು 2 ತಿಂಗಳಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಆಗಿರೋ ಕಾರಣ ಸಿನಿಮಾನ ಒಂದು 100 ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡುವಂತ ಎಲ್ಲ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾನೆ. ಸೊ ಇನ್ನು ನಮ್ಮ ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡಿ. ಏನ್ ಕಣ್ಣ ಮುಚ್ಚೆ ಏನದು, ಏನ್ ಟೈಟ್ಲು, ಅದಕ್ಕೆ ಏನ್ ಜಾನರ್ ಸರ್? ಕಣ್ಣ ಮುಚ್ಚೆ ಇದು ಬಂದು ಒಬ್ಬ ಮೊಬೈಲ್ ಅಂಗಡಿ ಹುಡುಗ ಪ್ರೀತಿನೇ ಮಾಡಿದಂತಹ ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ, ಅವಳ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ, ಬಟ್ ಆ ಪ್ರೀತಿ ಅವಳನ್ನು ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲಕ್ಕೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟ್ ಸರ್ ಇಡೀ ಸಿನಿಮಾದಲ್ಲಿ. ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಇದು ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ರು, ಸ್ವಲ್ಪ ಕಾರಣಗಳಿಂದ ತಡ ಆಗಿತ್ತು. ಈಗ ಏನ್ ವೆಂಕಟ್ ಎಲ್ಲ ತುಂಬಾ ಸಣ್ಣ ಕಾಣಿಸ್ತಾ ಇದೆ ಸರ್ ವೆಂಕಟ್ ತುಂಬಾ ಸಣ್ಣ ಕಾಣಿಸ್ತಾ ಇದೆ. ಈಗ ಯಾವ ಸ್ಟೇಜ್ ಇದೆ ಈಗ ಸರ್? ಈಗ ಇದು ಸೆನ್ಸರ್ ಆಗಿ ಯುಎ ಬಂದಿದೆ, ಈಗ ರಿಲೀಸ್ ಆಗ್ತಿದೆ ಸರ್. ಯುಎ ಯಾಕೆ ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ 10 minutes ಅಲ್ಲಿ ನಾನು ಹೇಳಿದ್ನಲ್ಲ, ಹೀರೋಯಿನ್ ಏನಾಗಿದೆ ಏನು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಓಕೆನಾ ಸರ್? ಸರ್ ನಮ್ಮ ಸಿನಿಮಾದಲ್ಲಿ ಕಲಾವಿದರಲ್ಲಿ ನಮ್ಮ ರವಿಕೃಷ್ಣ, ತೇಜಸ್ವಿ, ಆನಂದ್ ರಾಮು, ಆಮೇಲೆ ನ್ಯೂ ಡೈಮೆನ್ಷನ್ ಇನ್ ಲವ್ ಅಂತಿದೆಯಲ್ಲ, ಅದನ್ನ ಅಂದ್ರೆ ಹಲವಾರು ಜನ ಒಂದೊಂದು ರೀತಿ ಪ್ರೀತಿ ಅವರದೇ ಆದ ಪ್ರೀತಿ ಮಾಡ್ತಾರೆ ಸರ್. ನನ್ನ ಪಾಯಿಂಟ್ ಆಫ್ ವ್ಯೂ ನ್ಯೂ ಡೈಮೆನ್ಷನ್ ಅಂದ್ರೆ ನನ್ನದೇ ಆದ ರೀತಿಯಲ್ಲಿ ಒಂದು ಪ್ರೀತಿನ ಹೇಳಕ್ ಕೊಟ್ಟಿದ್ದೀನಿ ಮೊದಲಿಗೆ ನಾನು ನನ್ನ ಮೊದಲನೇ ಸಿನಿಮಾ ಬಂದು ಮಾಜರ್ ಅಂತ, ಇದೇ 4 months ಬ್ಯಾಕ್ ಆಡಿಯೋ ಲಾಂಚ್ ಆಯ್ತು. ಅದರ ಪ್ರೊಡ್ಯೂಸರ್ ಬಂದು ನಮ್ಮ ಮುರುಘಾನಂದನ್ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸಹ ಇಲ್ಲಿ ಫೆಬ್ರವರಿಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಂದು ಈ ನಮ್ಮ ಕಣ್ಣ ಮುಚ್ಚೆ ಮೂವಿ ಇವತ್ತು ಆಡಿಯೋ ಲಾಂಚ್ ಮಾಡಿದೀವಿ. ಸೊ ಇದ್ರ ಜೊತೆಗೆ ನಂದು ಇಲ್ಲಿವರೆಗೆ ಒಂದು 100 ಸಾಂಗ್ ಅನ್ನ ಬರ್ತಿದ್ದೀನಿ. ಹಲವಾರು ಸಿನಿಮಾಗಳಿಗೆ ನಾನು ಬರ್ಕೊಂಡ್ ಬಂದಿದ್ದೀನಿ. ರಾಜೇಶ್ ಸರ್ ಚಿತ್ರಗಳಿಗೆ ತುಂಬಾ ಸಿನಿಮಾಗಳಿಗೆ ಹಾಡನ್ನು ಸಹ ಬರ್ಕೊಂಡ್ ಬಂದಿದ್ದೀನಿ. ಅದ್ರ ಜೊತೆಗೆ ಒಂದು ಅವಾರ್ಡ್ ಓರಿಯೆಂಟೆಡ್ ಮೂವಿಗಳನ್ನು ಸಹ ಆಕ್ಟ್ 74 ಅಂಡ್ ಪರದೆ ಮುಖಾಂತರ ಸಣ್ಣ ಪುಟ್ಟ ಬಜೆಟ್ ಸಿನಿಮಾಗಳು ಅಂದ್ರೆ ಸಿನಿಮಾಗೆ ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ ರೀತಿ ಮಾಡ್ತಾ ಇದ್ದೀವಿ ಸರ್. ಇದರಿಂದ ಎಷ್ಟನೇ ಸಿನಿಮಾ ಸರ್? ಎಷ್ಟನೇ ಸಿನಿಮಾ ಇದೆ? ಇದು 2ನೇ ಸಿನಿಮಾ ಸರ್. ಡೈರೆಕ್ಷನ್ ಅಲ್ಲಿ 2ನೇ ಸಿನಿಮಾ. ಥ್ಯಾಂಕ್ ಯು, ಧನ್ಯವಾದಗಳು ಲೋಕೆ. ಜೋರ ಮತ್ತೆ ಕಣ್ಣ ಮುಂಚೆ ತುಂಬಾ ಚೆನ್ನಾಗಿ ಬಂದಿದೆ. ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನ ಶೂಟಿಂಗ್ ಮಾಡಿದ್ವಿ, ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ನೀವು ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಎನಿ ಹೌ ವೆಂಕಟ್ ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೀನಾ ಅವರೇ. ವೆಂಕಟ್ ಅವರ ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬಾ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದ್ರೆ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ನನಗೆ ಗುರುಗಳಂತ ಅನ್ಸ್ಕೊಂಡದ್ದು ತುಂಬಾ ನನ್ನ ಲೈಫಲ್ಲಿ ತುಂಬಾ ಜನ, ಕೆಲವರು ಮಾತ್ರ ಗುರುಗಳಂತ ಅನ್ಸ್ಕೋಬಹುದು. ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರೇನೆ. ಮತ್ತೆ ಅದು ಬಿಟ್ಟರೆ ನನ್ನ ಅಂದ್ರೆ ವರ್ಕಿಂಗ್ ವಿಷಯದಲ್ಲಿ ಬೇರೆ ಇನ್ನೊಬ್ರು ಸಂಜಯ್ ಸುರೇಶ್ ಅಂತ ಹೇಳಿ. ರಾಜೇಶ್ ಸರ್, ನಾನು ನಿಮ್ಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರ್. ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ. ಅದು ಒಂದು ಮೇನ್ ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಇವತ್ತು ಜನರಲಿ ಹೇಳಿದ್ರೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ತರ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ. ಮೊದಲನೇಗೆ. ಎರಡನೇದಾಗಿ ಕೇಳಿದ್ರು ವೆಂಕಟ್ ಕೆಲವೊಂದ್ ಕಡೆ ತುಂಬಾ ಸಣ್ಣ ಕಾಣಿಸ್ತಾರೆ ಅಂತ. ಸರ್ ಅವಾಗ ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು.
ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನ್ ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮಿಂಗ್ ಸರ್ ನಮಗೆ ವರ್ಕೌಟ್ ಮಾಡೋದು ಬಿಡಲ್ಲ ಹಂಗಾಗಿ. ಸೊ ಅದು ಆಮೇಲೆ ಸ್ವಲ್ಪ ಇದಾಯ್ತು. ಬಟ್ ಈ ಸಿನಿಮಾ ಮಾಡಿ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೇಗೆ ಅಂದ್ರೆ ಲೋಕಿ ಬಂದು ನಮ್ಗೆ ಸ್ಕೂಲಲ್ಲಿ ಜೂನಿಯರ್, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ ಹೋಗಪ್ಪ ಅಂತ ಏನ್ ಮಾಡಕ್ಕಾಗಲ್ಲ, ಅದಂಗೆ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಆಗ್ಬಿಟ್ಟು ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ಟರ್ನ್ ಆಗುತ್ತೆ ಹಂಗಂತ. ಸೊ ಅದು ಆ ಒಂದು ಲೋಕಿ ಮತ್ತೆ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನ್ ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಇದನ್ನ ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವ್ರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ತರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ ಸರ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಆಟ ಮಾಡಿದ್ರು. ಬಟ್ ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ, ತುಂಬಾ ಚೆನ್ನಾಗಿ ಬಂತು. ಕಂಪೋಸಿಂಗ್ ಅಲ್ಲಿ ಮಿನಿಮಮ್ ಅಂದ್ರೆ ನಾವು ಒಂದು ವಾರ ಕಂಟಿನ್ಯೂಸ್ ಅಂದ್ರೆ ನಾವು ಒಂದು 2 ಅವರ್ ಮನೆಗೆ ಹೋಗಿರ್ಬೋದು ಕಂಪೋಸಿಂಗ್ ಮನೆ. ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು. ತುಂಬಾ ಖುಷಿ ವಿಷಯ. ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಆಡಿದ್ದಾರೆ ಅಂತೆಲ್ಲ ಲೋಕಿ ಹೇಳಿದ್ರು ನಿಮ್ಗೆ. ಸೊ ಬೇಸಿಕಲಿ ಆಮೇಲೆ ಕೃಷ್ಣ ಮತ್ತೆ ಲೋಕಿ ಇಬ್ಬರು ಫ್ರೆಂಡ್ಸು. ಸೊ ಆ ಫ್ರೆಂಡ್ಸ್ ನಮಗೂ ಫ್ರೆಂಡ್ಸ್ ತನಾಗಿ. ಸೊ ಅವನು ಗೂಗಲ್ದಾಗ ಡ್ಯಾನ್ಸರು. ಸೊ ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಡ್ಯಾನ್ಸಿಂಗ್ ಗೊತ್ತಿರೋದ್ರಿಂದ ಮಾಡಿದ್ವಿ. ಇದೊಂದು ಬೇಸಿಕ್ಲಿ ಒಂದು ಮಿಡಲ್ ಕ್ಲಾಸ್ ಅಂದ್ರೆ ಈಗ ನಾವು ಸಿನಿಮಾ ರಿಚ್ ಆಗಿ ತೋರಿಸಬಹುದಾಯ್ತು, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ತೋರಿಸಬಹುದು ಅದೇ ತರನೇ ತಗೊಂಡೋಗಿದೀವಿ. ಅಂದ್ರೆ ಇನ್ನೂ ನಿಮ್ಗೆ ರಿಚ್ ಕಾಣಿಸ್ಬೇಕು ಅನ್ನೋ ತರ ನಾವು ತಗೊಂಡೋಗಿಲ್ಲ. ಬಟ್ ಟೆಕ್ನಿಕಲಿ ಏನ್ ಬೇಕೋ ಅದಕ್ಕೆ ಹಾಕಿದೀವಿ. ಬಟ್ ಅದ್ಯಾಕೆ ಗೊತ್ತಿಲ್ಲ, ಇವತ್ತು ಇಲ್ಲಿ ಟೆಕ್ನಿಕಲಿ ಸಿ ಚಾನಲ್ ಬಂದು ಔಟರ್ ಸರೌಂಡ್ಸ್ ಬರ್ತಾ ಇದೆ. ಏನ್ ಮಿಸ್ಟೇಕ್ ಗೊತ್ತಿಲ್ಲ ಆಕ್ಚುಲಿ. ಇದು ಅದೇನೋ ಅಪ್ಗ್ರೇಡ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ, ಅದೇನಾಗಿದೆ ಗೊತ್ತಿಲ್ಲ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ. ಸೊ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿರುವಂತ ಸಿನಿಮಾ. ಇನ್ನ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಯಾಕ ಸೀರಿಯಲ್ ಅನುಪಮ ಅವರೆಲ್ಲರಿಗೂ ಗೊತ್ತು. ಅನುಪಮ ಗೌಡ ಅವ್ರ ತಂಗಿ ಅವರು ಆಕ್ಚುಲಿ ತೇಜಸ್ವಿನಿ ಗೌಡ. ಸೊ ನಾವು ಅನುಪಮ ಅವ್ರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದು, ನಾವು ಅಪ್ರೋಚ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ ನಮ್ಮ ಹತ್ರ. ಸೊ ಇಷ್ಟ ಆಯ್ತು. ಇನ್ನು ಕ್ಯಾಮರಾಮನ್ ಜಗನ್ ಬಾಬು ಸರ್ ನಮ್ಗೆ ತುಂಬಾ ಸಪೋರ್ಟಿವ್. ಅಂದ್ರೆ ತುಂಬಾ ಕಡಿಮೆ ಲೈಟಿಂಗ್ ಅಲ್ಲಿ ಸಿನಿಮಾ ಅದ್ಭುತವಾಗಿ ಮೇಕಿಂಗ್ ಮಾಡ್ಕೊಂಡಿದ್ದಾರೆ. ಫ್ರಾಂಕ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನ ರಾಜೇಶ್ ಸರ್ ಬಗ್ಗೆ ಏನ್ ಹೇಳಂಗಿಲ್ಲ, ನಾವು ಅವ್ರ ಬಗ್ಗೆ ದೊಡ್ಡವರಲ್ಲ. ಯಾಕೆಂದ್ರೆ ಮ್ಯೂಸಿಕಲಿ ತುಂಬಾ ನಾಲೆಜಬಲ್, ಟೆಕ್ನಿಕಲಿ ತುಂಬಾ ನಾಲೆಜಬಲ್ ಪರ್ಸನ್ ಅವರು. ನಾವೇನಾದ್ರೂ ಇವತ್ತು ಮ್ಯೂಸಿಕಲಿ ಸ್ವಲ್ಪ ಏನಾದ್ರು ಗಂಧ ಇದೆ ನಮ್ಗೆ ಅನ್ಸಿದ್ರೆ ಅದು ಬಿಕಾಸ್ ಆಫ್ ಅವರಿಂದಲೇ. ಅಷ್ಟು ಕಲ್ತಿದೀವಿ ನಾವು ಅವರಿಂದ ಡೇ ನೈಟ್ ಅನ್ನೋ ತರ. ಸೊ ನಮ್ಮ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ ಇನ್ನ ಇಲ್ಲಿ ವಿಜಯನಗರ ಮಂಜು ಅಷ್ಟು ಬಂದಿದ್ದಾರೆ. ಜನರಲ್ ಆಗಿ ಕೊರಿಯೋಗ್ರಾಫರ್ಸ್ ಫೈಟರ್ಸ್ ಅಂತಿದ್ದಂಗೆ ಸರ್ ಇದಿಷ್ಟ ಆಗುತ್ತೆ, ಇವ್ರು ಇಷ್ಟು ಜನ ಇರ್ತಾರೆ, ಇದಿಷ್ಟು ಪ್ಯಾಕೇಜ್ ಈ ತರ ಮಾಡೋದು ಟೈಮ್ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿ ನನಗೆ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. 3 ಜನ ಅಷ್ಟೇ, ಕಂಬಿರಾಜ್ ಮಾಸ್ಟರ್ ಇರ್ಬೋದು, ಸದಾವ್ ಇರ್ಬೋದು, ವಿಜಯನಗರ ಮಂಜು ಸರ್ ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಬೇಸ್ ವಾಯ್ಸ್ ತೆಗೆದುಕೋಬೇಕಂತ ಥ್ಯಾಂಕ್ ಯು. ಇನ್ನ ಇಷ್ಟೆಲ್ಲ ಮಾತಾಡಿ ಫೆಬ್ರವರಿ ಮಧ್ಯದಲ್ಲಿ ಇಲ್ಲ ಎಂಡಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಎಲ್ಲರೂ ನೋಡಿ ಆಶೀರ್ವದಿಸಿ. ತುಂಬಾ ಚೆನ್ನಾಗಿ ಬಂದಿದೆ, ಕ್ಲೀನ್ ಅಂಡ್ ನೀಟ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ, ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಏನಾದ್ರು ಪ್ರಶ್ನೆಗಳಿದೆಯಾ? ಥ್ಯಾಂಕ್ ಯು, ಧನ್ಯವಾದಗಳು ವೆಂಕಟೇಶ್ ಅವರೇ. ನಮಸ್ಕಾರ. ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸಿಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡಲಿಲ್ಲ. ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರನ ಮಾಡ್ಕೊಟ್ಟೆ ಅವ್ರಿಗೆ. ಅವನು ಬಹಳಷ್ಟು ಚಿತ್ರಗಳು ಮಾಡಿದ, ಜಾಸ್ತಿ ಮಾತಾಡಲಿಲ್ಲ. ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು
ಬೆಳೀತಾನೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿಲ್ದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಮಹಾಜನ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಧನ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳು ಇರಲೇಬೇಕಲ್ವಾ. ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಅವ್ರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ಗಾಯಕರಾಗಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತ ನಮಗೆ. ಅಂದ್ರೆ ಬೇರೆ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ಬಂದು ಹಾಡೋರನ್ನ ನಾವು ಬಹಳ ನೋಡಿದೀವಿ. ಅದೇ ರೀತಿಯಾದಂತ ಒಂದು ಧ್ವನಿ ನಮಗೆ ಬೇಕಾಗಿತ್ತು. ಹುಡುಕಿ ಸಿಗ್ಲೇ ಇಲ್ಲ. ಕೊನೆಗೆ ಕೈಗೆ ಸಿಕ್ಕಿದ್ ನಮ್ಮ ಒಂದು ಮುತ್ತು ಅಂತ ಹೇಳ್ಬೋದು, ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಇತ್ತು ನಮ್ಗೆ. ಅವರಲ್ಲೇ ಕೂತಿದ್ದಾರೆ, ಬರ್ಬೇಕು ಅಂತ ಹೇಳ್ತೀನಿ. ಸಚಿನ್ ಬನ್ನಿ. ಅದ್ಭುತವಾದಂತ ಧ್ವನಿ. ನಿಮ್ಗೆ ಎಲ್ಲ ಒಂದು ಅವ್ರ ಸ್ಪೆಷಲ್ ಆಗುತ್ತೆ ಯಾವ್ದೋ ಒಂದು ಹಾಡು ಆಡ್ಸೋಣ ಇದೆ. ರೇವಪ್ಪು ಎಂಕೋ ಏನಾದ್ರು ಇದೆಯಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡೋದಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಂದು ಡೆಫಿನೆಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋ ಒಳಗೆ ಕೂತ ಗೊತ್ತಾಗೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು. ಸಚಿನ್ ಯಾವ್ದಾದ್ರು ಒಂದು ಹಾಡು ಹಾಡಿ ನಿಮ್ಮ ವಾಯ್ಸ್ ನ ಪರಿಚಯ ಮಾಡ್ಕೊಡಿ ನಮ್ಮ ಪ್ರೆಸ್ನವ್ರಿಗೆ. ನಸೀಫ್ ಹಾಡ್ತೀರಾ? ನಾನು ಮಾತಾಡಾದ್ಮೇಲೆ. ಸೊ ಹಾಗಾಗಿ ಈ ಒಂದು ಧ್ವನಿಸುರುಳಿ ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬರ್ಲಿ. ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ, ಬಹಳ 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 ಪ್ರತಿಭಾವಂತ. ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋರು ಎಲ್ಲರೂ. ಹೀರೋಯಿನ್ ಮತ್ತೆ ನಿರ್ಮಾಪಕಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್, ಎಕ್ಸ್ಟ್ರಾರ್ಡನರಿ ಡಿಸ್ಟ್ರಿಬ್ಯೂಟರ್. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಸಖತ್ ರಿಸ್ಕ್ ಅಂತ, ನಿಮ್ಗೆಲ್ಲ ಗೊತ್ತಿದೆ. 2016 ಅಲ್ಲಿ ನಾನು ಜಸ್ಟ್ ಚಿತ್ರರಂಗ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು. ಚೆನ್ನಾಗಿ ಹೋಯ್ತದು, ಒಳ್ಳೆ ಯಶಸ್ಸು ಕಾಣ್ತದು. ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊಂತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ. ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದೀವಿ, ಏನೋ ಟೈಮ್ ಪಾಸ್ ಮಾಡಕ್ಕೆ. ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ, ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮ್ಗೆ, ಬೇರೆ ಯಾವ ಚಿತ್ರನೂ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮ್ಗೆ ಒಳ್ಳೆ ರೀತಿಯಲ್ಲಿ ಅದು ಚೆನ್ನಾಗಿ ಬಂದಿದೆ. ಸೊ ಹಾಗೆ ಚಿತ್ರೀಕರಣ ಕೂಡ ಒಂದು ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳೋದು. ಚೆನ್ನಾಗಿಲ್ಲ ಜನ ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳಿದೆ ನಾವು ಒಂದ್ಸತಿ, ಯಾಕಂದ್ರೆ ಏನ್ ಚಿತ್ರೀಕರಣ ಮಾಡಿದ್ದೀರಿ ಅಂತ. ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ, ಯಾಕಂದ್ರೆ ಅದನ್ನು ಇಷ್ಟಪಡ್ತಿರ್ತಾರೆ ಜನ ಕೆಲವೊಂದ್ಸತಿ. ಓಕೆನಾ, ಬೇಜಾರ್ ಮಾಡ್ಕೊಂಡ್ಬಿಡಿ. ಓಕೆ. ಹಾಗಾಗಿ ಈ ನನ್ನ 2 ಮಾತು ಮುಗಿಸ್ತೀನಿ. ಆಮೇಲೆ ನಿಮ್ಗೆಲ್ಲ ಕ್ಷಮಾಪಣೆ ಕೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಕಾಯಿಸಿದ್ದಾರೆ ನಮ್ಮ ಲೋಕಿ. ಅವನೇ ಒಬ್ಬನೇ ಕೆಲಸ ಮಾಡ್ತಾನೆ, ಅದಕ್ಕೆ ಬೇರೆಯವ್ರಿಗೆ ಏನು ಕೊಡಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವನಂತ ಮುದ್ದ ಮನಸ್ಸು, ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ. ಒಳ್ಳೆ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದಾನೆ, ಬಹಳಷ್ಟು ಚಿತ್ರಗಳು ಮಾಡಿದ್ದಾನೆ ನಿರ್ಮಾಪಕನಾಗಿ ಕೂಡ. ಸೊ ಹಾಗಾಗಿ ಆ ಒಂದು ಒಳ್ಳೆ ಮನಸ್ಸು ಅವ್ನಿಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ. ಏನಾಗುತ್ತೆ, ಸ್ವಲ್ಪ ಈ ತರ ಡಿಲೇ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತ. ಪ್ರೆಸ್ನವ್ರಿಗೆಲ್ಲ ಡಿಲೇ ಮಾಡ್ಲೇಬಾರ್ದು ಅವತ್ತು, ಆಯ್ತಾ? ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ 6 o'clock ಅಂದ್ರೆ 6 o'clock ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಆಯ್ತಾ? ನಮಸ್ಕಾರ. ನಾನು 2 ಮಾತು ಮುಗಿಸ್ತೇನೆ. ರಾಜೇಶ್ ಅವರೇ, ಈಗ ಹೇಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ದೀರಾ ಅಥವಾ ವರ್ಷಕ್ಕೆ 2 ಏನು? ಇಲ್ಲ ಯಾವ ಈ ತರ ಟೈಮ್ ಪಾಸ್ಗೆ ಅವರು ಏನು ಟೆನ್ಷನ್ ಕೊಡದೆ ಆರಾಮಾಗಿ ಬಂದು ಕೂತ್ಕೊಂಡು, ಇಲ್ಲಾಂದ್ರೆ ಟೈಮ್ ಎಲ್ಲ ಇಲ್ಲ ಅಷ್ಟೊಂದು ಟೆನ್ಷನ್ ಕೂತ್ಕೊಂಡು
ಕಂಪೋಸ್ ಮಾಡಿ ಇಂಟರ್ವಲ್ ಮಾಡಿ ಇವರು ಏನಂದ್ರೆ ಯಾವಾಗ ಬರ್ತಾರೆ ಮಾಡ್ಕೊಳ್ತೀನಪ್ಪ ಅಂತ ಹೇಳಿದ್ರೆ ಒಂದು ಆರಾಮಗೊಂಡು ಒಂದು ವಾರ ಆದ್ಮೇಲೆ ಬರ್ತಾರೆ. ನಿಮ್ಗೆ ಟೆನ್ಷನ್ ಕೊಡಬಾರ್ದು. ಟೆನ್ಷನ್ ಇಲ್ದೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಹಾಗಾಗಿ ಲಿಮಿಟೆಡ್ ಚೂಸ್ ಆಗಿ ಓನ್ಲಿ ಫ್ರೆಂಡ್ ಸರ್ಕಲ್ ಗೊತ್ತಿರೋರಿಗೆ ಆತರ ಮಾಡ್ತಾರೆ. ನಮ್ದು ಡಿಫೆನ್ಸ್ ಗೆ ಮತ್ತೆ ಆರ್ಮಿಗೆ ಹೆಡ್ಫೋನ್ಸ್ ಮತ್ತೆ ಹ್ಯಾಂಡ್ಸೆಟ್ ಸಪ್ಲೈ ಮಾಡ್ತೀವಿ ಆ ಫ್ಯಾಕ್ಟರಿ. ಈಗ ನೀವು ಇಲ್ಲಿ ಬೆಂಗಳೂರಲ್ಲೇನಾ ಅಥವಾ ಹೊರಗಡೆನಾ? ಇಲ್ಲ, ಬೆಂಗಳೂರು. ಈಗ ಸ್ಟುಡಿಯೋಸ್ ಎಲ್ಲ ಹೇಗೆ ನಡೀತಿದೆ? ಸ್ಟುಡಿಯೋ ಫಸ್ಟ್ ಕ್ಲಾಸ್ ನಡೀತಾ ಇದೆ. ನಮ್ಮ ಸ್ಟುಡಿಯೋ ಒಂದು ಮಾತ್ರ ಬಿಟ್ಟಿಲ್ಲ, ಯಾಕಂದ್ರೆ ಅದು ನಮ್ಮ ವೃತ್ತಿ, ನಮ್ಮ ಆಸೆ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸೌಂಡ್ ನ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಒಂದು ಅದ್ಭುತವಾದಂತ ಒಂದು ಡಾಲ್ಬಿ ಮತ್ತೆ ಡಿಟಿಎಸ್ ಒಂದು ಇವಾಗ ನವೀಕರಣ ಮಾಡ್ತಾ ಇದೀವಿ. ಇನ್ನೊಂದು ಜನವರಿ 15 ಸ್ಟಾರ್ಟ್ ಮಾಡ್ತಾ ಇದೀವಿ. ಫುಲ್ ಇವಾಗ ರೆನೋವೇಷನ್ ನಡೀತಾ ಇದೆ. ರೆನೋವೇಷನ್ ಕಾರ್ಯ ಆಲ್ಮೋಸ್ಟ್ ಮುಗಿತಾ ಬಂತು. ಅದ್ಭುತವಾದಂತ ಇವತ್ತಿನ ಏನ್ ತಾಂತ್ರಿಕತೆಗೆ ನಮ್ಗೆ ಏನ್ ಬೇಕು, ಮುಂಚೆ ನಾವೇನ್ 10 ವರ್ಷಕ್ಕೆ ಮುಂಚೆ ಹತ್ರ ಮಾತಾಡಿದ್ವಿ ಡಿಟಿಎಸ್ ಬಗ್ಗೆ, ಅದೆಲ್ಲ ಈಗ ಇನ್ನೂ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ. ಥಿಯೇಟರ್ಸ್ ಎಲ್ಲ ಆ ಥಿಯೇಟರ್ ಸೌಂಡ್, ಥಿಯೇಟ್ರಿಕಲ್ ಸೌಂಡ್ ಎಲ್ಲ ಎಕ್ಸ್ಟ್ರಾಡನರಿ ಆಗ್ಬಿಟ್ಟಿದೆ. ಹಂಗಾಗಿ ನಾವೀಗ ಏನ್ ಮಾಡಿದೀವಿ, ಆ ತಂತ್ರಜ್ಞಾನ ಇವತ್ತು 2023, 2024 ಮತ್ತೆ ಇನ್ನೊಂದು 5 ವರ್ಷಕ್ಕೆ ಯಾವ ತರ ತಾಂತ್ರಿಕತೆ ಬೇಕು ಕನ್ನಡ ಚಿತ್ರರಂಗಕ್ಕೆ, ಎಲ್ಲೂ ಆಚೆ ಹೋಗ್ಬಾರ್ದು, ಇಲ್ಲೇ ಎಲ್ಲ ಕೆಲಸ ಮಾಡ್ಕೊಬೇಕು. ಆಚೆ ಹೋದ್ರು ಕೂಡ ಇಲ್ಲಿ ಅರ್ಧ ಕೆಲಸ ಮಾಡ್ಕೊಂಡು ಅಲ್ಲೊಂದು ಅರ್ಧ ಕೆಲಸ ಮಾಡ್ಕೊಳ್ಳೋ ತರ ನಾವು ಇವಾಗ ಪ್ಲಾನ್ ಮಾಡ್ಕೊಂಡು ಈ ಲೇಟೆಸ್ಟ್ ಏನ್ ಎಕ್ವಿಪ್ಮೆಂಟ್ ಇದೆ ಅದನ್ನ ಹಾಕಿ ಇವಾಗ ನವೀಕರಣ ಮಾಡಿ ಓಪನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು ರಾಜೇಶ್ ರಮಣ ಸರ್. ನನಗೆ ಸುಮಾರು ಸಿನಿಮಾ ಆಡಿದ್ದೀನಿ. ಅದರಲ್ಲಿ ಒಂದು ವಿಶೇಷವಾದ ಸಿನಿಮಾ, ಈ ಸಿನಿಮಾ 2 ಸಿನಿಮಾ ಆಡಿದ್ದೀನಿ. ರಾಜೇಶ್ ರಮಣ ಸರ್ ಅವರು ತುಂಬಾ ನನ್ನ ಜೊತೆ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಈ ತರ ಸಾಂಗ್ ಸಿಕ್ಕಿರಲಿಲ್ಲ. ಸುಮಾರು ಸಾಂಗ್ ಆಡಿದ್ದೀನಿ, ಆನೆ ಬರಲಾಗಲಿ ಸುಮಾರು ಸಿನಿಮಾಗಳು ಆಡಿದ್ದೀನಿ. ಇದೊಂದು ಒಳ್ಳೆ ಬ್ರೇಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸಾಂಗು, ಅಷ್ಟೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಾಂಗು. ಅದೇ ಸಾಂಗ್ ಇವಾಗ ನನ್ನ ಮುಂದೆ ನನಗೆ ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ಏನಿ ಜೀವನ ಮೂರೇ ದಿನ, ಬಂದು ಹೋಗೋಣವೇ ನಮ್ದು ಬರೀ ಪಾತ್ರನ. ಏನಿ ಜೀವನ ಮೂರೇ ದಿನ, ಬಂದು ಹೋಗೋಣವೇ ನಮ್ದು ಬರೀ ಪಾತ್ರನ. ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ, ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ. ಥ್ಯಾಂಕ್ ಯು. ನಾವು ಬಿಹೈಂಡ್ ದಿ ಸ್ಕ್ರೀನ್ ಇರೋದ್ರಿಂದ ಯಾರು ನನ್ನ ಪರಿಚಯ ಇರಲ್ಲ ನಿಮಗೆ. ಸೊ ಇದು ಯಾವ ತರ ಅಂತ ವರ್ಕ್ ಮಾಡಿದ್ರೆ ಓಕೆನು ಮತ್ತೆ ಗೌಡ್ರು ಇಬ್ರು ಬಂದ್ರು, ವಿಷಯ ಮಾತಾಡೋದು, ಈ ತರ ಸಬ್ಜೆಕ್ಟ್ ಹೇಳಿದ್ರು. ಸೊ ಏನ್ ಮಾಡೋಣ ಅಂತ ಹೇಳಿ, ಯಾಕಂದ್ರೆ ಬಡ್ಜೆಟ್ ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲಿ ಪ್ಲಾನ್ ಮಾಡಿದ್ದು. ಅದರಿಂದ ಇದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂತ ತುಂಬಾ ಹಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೀನಿ. ತುಂಬಾ ನಂಬಿಕೆ, ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಮ್ಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಇವರು ಸಾಂಗ್, ಲಿರಿಕಲ್ ಸಾಂಗ್ ಹಾಕಿದ್ರೆ ಈ ಪ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ತರ ವರ್ಕ್ ಅಂತ. ಸಾಂಗ್ ನ ಪ್ಲೇ ಮಾಡಿದ್ರೆ ಇವರು ಬರೀ ಲಿರಿಕಲ್ ವಿಡಿಯೋ ಹಾಕಿ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಿನಿಮಾ ನೋಡಿ ನಿಮ್ಗೆಲ್ಲ ಬ್ಲೆಸ್ ಮಾಡಿ. ಒಳ್ಳೆ ಟೀಮ್ ಇದೀವಿ, ಚೆನ್ನಾಗಿ ವರ್ಕ್ ಮಾಡಿದೀನಿ. ಅದು ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಚೆನ್ನಾಗಿ ಇದಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗನ್. ಫ್ರೆಂಡ್ಸ್ ಟೀಮ್ ಇಂದ ಸಿನಿಮಾ ಆಗಿದ್ದು. ಲೋಕೇಶ್ ಸರ್ ನನ್ನ ಸಿನಿಮಾ ಸರ್ವಸೇನಾಟಂಗೆ ಲಿರಿಕ್ಸ್ ಬರೆಯಕ್ಕೆ ಬಂದಿದ್ರು. ಹಾಗೆ ಬಂದು ಮಾತಾಡ್ಕೊಂಡು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡ್ಕೊಡಿ ಅಂತ ಕೇಳಿದ್ರು. ತುಂಬಾ ಚೆನ್ನಾಗಿ ಬಂದಿದೆ. ಕೃಷ್ಣ ಅಲ್ಲಿ ತೇಜು ಅವರಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಏನು ಕೊಡಿ ಅದು ಮಾಡಿದ್ದಾರೆ. ಸಿನಿಮಾಗ ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಚಿತ್ರದ ನಾಯಕಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ, ಸ್ವಲ್ಪ ಲೇಟ್ ಆಗಿದೆ. ನನಗೆ ಹುಷಾರಿಲ್ಲದಿರೋ ಕಾರಣ ಲೇಟ್ ಆಗಿ ಬರ್ಬೇಕಾಗಿತ್ತು. ಅಂಡ್ ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ. ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೇನ್ ಫೆಬ್ರವರಿ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇದೇ ತರ ಪ್ರೀತಿ ಕೊಡಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಇಡೀ ಟೀಮ್, ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು, ವೆಂಕಟ್ ಗೌಡ್ರು, ಲೋಕಿ ಅವ್ರು ಇರ್ಬೋದು,
ಜಗನ್ ಬಾಬು ಸರ್ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ತೋರಿಸಿ ಅಂತ ಕೇಳ್ಕೊಂತೀನಿ. ಅಂಡ್ ಯಾ ದಟ್ಸ್ ಇಟ್. ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ಇದು? ಹೌದು, ನನ್ನ ಫಸ್ಟ್ ಸಿನಿಮಾ. ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ದಿನ ಮಾಡ್ತಾ ಇಲ್ಲ. ಯಾವ್ದು? ನಾನು ನಾಗಿನಿ ಮಾಡಿದೀನಿ, ನಾಯಕಿ ಮಾಡಿದೀನಿ, ಸತ್ಯಂ ಶಿವಂ ಸುಂದರಂ ಮಾಡಿದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ತೇಜಸ್ವಿನಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೆಸರು ರವಿಕೃಷ್ಣ. ಮತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದು ಇಡೀ ನಮ್ಮ ಟೀಮ್ಗೆ, ಎಲ್ಲರಿಗೂ ಇರೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ತುಂಬಾ ದಿನ ಆದ್ಮೇಲೆ. ಮೇನ್ ನಮ್ಮ ರಾಜೇಶ್ ಸರ್ ಇರ್ಬೋದು, ನಮ್ಗೆ ಅವರೇ ಮೇನ್ ತುಂಬಾ ಸಪೋರ್ಟು ಎಲ್ಲ ವಿಷಯದಲ್ಲೂ. ಮತ್ತೆ ವೆಂಕಟ್ ಗೌಡ್ರು, ಮೀನಾ ಮೇಡಮ್, ಮೇನ್ ನಮ್ಮ ಗೆಳೆಯ ಲೋಕಿ, ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜಿಗೆ ಬರೋಕ್ ಕಾರಣ, ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ. ಮತ್ತು ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಹಿಂಗಿರುತ್ತೆ ಅಂತ. ಸೊ ಆ ಸಿಚುವೇಶನ್ ಅಲ್ಲೂ ಬಿಡದೆ ಮೀನಾ ಮೇಡಮ್ ಮತ್ತೆ ವೆಂಕಟೇಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇದು ಮೂವಿ ಮಾಡ್ತಾ ಇರೋದು, ಸ್ವಲ್ಪ ನರ್ವಸ್ ಇದೆ. ಮಾಡ್ಕೋಬೇಡಿ. ಆ ಪೋಸ್ಟರ್ ನೀವೇನಾ ಸರ್? ಏನೋ ಡೌಟಾ ಸರ್? ಕಾಣೋದಿಲ್ವ ಸರ್? ನಂಗೆ ಕಾಣೋದಿಲ್ಲ. ನೀವು ಕಾಣಲ್ಲ ಸರ್? ಅಲ್ಲಿ ಎಷ್ಟು ಸರ್ ಅಲ್ಲಿ ಡ್ರೀಮ್ ಇದೆ, ಸ್ವಲ್ಪ ಬಿಟ್ಟಿದ್ದೀನಿ. ಫಸ್ಟ್ ಸಿನಿಮಾನೇ ನಿಮ್ದು? ಹೌದು ಸರ್, ಫಸ್ಟ್ ಸಿನಿಮಾ. ನೀವು ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ಸರ್ ನಾನು ಬೇಸಿಕ್ಲಿ ಡ್ಯಾನ್ಸರ್ ಸರ್, ಸ್ಟೇಜ್ ಡ್ಯಾನ್ಸರ್. ಸ್ಟೇಜ್ ಡ್ಯಾನ್ಸ್? ಹಾಂ ಸರ್. ಕೊರಿಯೋಗ್ರಾಫರ್ ನೀವೇ ಮಾಡಿದ್ರಿ ಇದಕ್ಕೆ? ಇಲ್ಲ ಸರ್, ಕಪಿರಾಜ ಮಾಸ್ಟ್ರು ಮತ್ತೆ ವಿಜಯನಗರ ಮಂಜು ಮಾಸ್ಟ್ರು ಮತ್ತೆ ಸದಾ ಮಾಸ್ಟ್ರು 3 ಜನ ಮಾಡಿದ್ದಾರೆ ಸರ್. ನಿಮ್ಗೆ ಈಸಿ ಆಯ್ತು? ಹೌದು ಸರ್, ತುಂಬಾ ಈಸಿ ಆಯ್ತು. ಬಟ್ ಆದ್ರೂ ತುಂಬಾ ಬೆಂಡ್ ಎತ್ತಿದ್ದಾರೆ ಸರ್. ನೋಡಿದ್ವಿ ಸರ್, ಕಟಿಂಗ್ಸ್ ಇಲ್ಲ, ಕಂಟಿನ್ಯೂಸ್ ಶಾಟ್ಸ್ ಇದೆ, ಕಂಟಿನ್ಯೂಸ್ ಪ್ಲೇಸ್ ಇದೆ. ಅಲ್ಲಿ ಮಧ್ಯದಲ್ಲೂ ಮತ್ತೆ ಇನ್ಸರ್ಟ್ ಮಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಬೇಸಿಕಲಿ ಅವಾಗಲೇ ಅದಕ್ಕೆ ಹೇಳಿದ್ದೀನಿ, ಗೊತ್ತೇಳಿದ್ದೇನಕ್ಕೆ ಅಂದ್ರೆ ಅವ್ರು ಬೇಸಿಕಲಿ ಡ್ಯಾನ್ಸರು. ಸೊ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನಾವು ಇಲ್ಲಿ ಲಿರಿಕಲ್ ಅಲ್ಲಿ ಏನು ತೋರ್ಸಕ್ಕಾಗಲ್ಲ ಸರ್, ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ವಿಡಿಯೋ ವಿಜುವಲೈಸೇಷನ್ ತೋರಿಸ್ತೀವಿ. ಅಂಡ್ ವೆಂಕಟೇಶ್ ಬಾಬು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವಾಗ ನಾನು ಹೇಳೋದು ಮತ್ತೆ ಆಕ್ಚುಲಿ ಅವರು ಕೂಡ ನಮ್ಗೆ ಒನ್ ಆಫ್ ದಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಈ ಸಿನಿಮಾಗೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದ್ ನಿಮಿಷ, ಮಾತು ಮುಗ್ದಿತ್ತ? ಒಂದು ನಿಮಿಷ. ಇಲ್ಲ ಇಲ್ಲ, ಸಾರಿ ಸರ್. ಸೊ ನಾನು ಆಲ್ಮೋಸ್ಟ್ ಒಂದು 18 years 19 years ಇಂದ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇರೋದು. ನಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತು. ಸೊ ಅದರಿಂದ ನಂಗೆ ತುಂಬಾ ಈಸಿ ಆಯ್ತು. ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದು ರಾಜೇಶ್ ಅಮ್ಮ ಸರ್ ಮತ್ತೆ ನಮ್ಮ ಜಗನ್ ಬಾಬು ಸರ್. ನಿನ್ ಕೈಲಿ ಆಗುತ್ತೆ, ಮಾಡು 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 ಅಂತ. ನನಗೆ ಯಾಕಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ, ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಸೊ ಏನೋ ಒಂದು ಮಾಡ್ಬೇಕು ಅನ್ನೋ ಛಲ ಇತ್ತು. ಸೊ ಅದಕ್ಕೆ ನಂಗೆ ಸಪೋರ್ಟ್ ಇದೆ ಎಲ್ಲರೂ. ಮತ್ತೆ ಮೇನ್ ನನ್ನ ಸ್ನೇಹಿತ ಗೆಳೆಯ ನಮ್ ಲೋಕಿ, ನನ್ ಪ್ರತಿಯೊಂದು ವಿಷಯದಲ್ಲೂ ಅವನು ಅಷ್ಟೇ ಸಪೋರ್ಟಿವ್ ನಿಂತ್ಕೊಂಡು ಎಲ್ಲ ವಿಷಯನೂ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಮುಂದಕ್ಕೂ ಇನ್ನೂ ಸಿನಿಮಾ ಮಾಡ್ತೀವಿ ನಾವು ಇಬ್ಬರು ಸೇರಿ ಜೊತೆಗೆ. ಮತ್ತೆ ಹಾಗೆ ತುಂಬಾ ಹೇಳ್ಬೇಕಂದ್ರೆ ಹೀರೋಯಿನ್ ಅವರು ತುಂಬಾ ತೇಜಸ್ವಿನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಜೊತೆಗಿದ್ದು. ಒಂದು ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಫೋಟೋ ತಗೊಂಡು ಬಿಡು. ಒಂದು ಕೆಳಗಡೆ ವೆಂಕಟ್ ಮಾಡಿ, ಓಪನ್ ಮಾಡಿ. ಕಣ್ಣ ಮುಂಚೆ ಚಿತ್ರದ ಎಲ್ಲಾ ಹಾಡುಗಳು A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ದಯಮಾಡಿ ಅವೆಲ್ಲರೂ ಕೂಡ ನೋಡಿ, ಹಂಚಿ, ಹಾರೈಸಿ. ಕೃಷಿ ಸ್ಟುಡಿಯೋಸ್ ಹಾಗೆ ಸಜಿತ್ ಫಿಲ್ಮ್ಸ್ ಬ್ಯಾನರ್ ಮೂಡ್ ಬಂದಿರುವಂತಹ ಚಿತ್ರ ಕಣ್ಣ ಮುಂಚೆ. ಇನ್ನೇನು
ಕಣ್ಣ ಮುಚ್ಚೆ ನ್ಯೂ ಡೈಮೆನ್ಷನ್ ಲವ್ ಮೀರಾ ವೆಂಕಟ್ ಅವರ ನಿರ್ಮಾಣದಲ್ಲಿ ಲೋಕಲ್ ಲೋಕಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ. ಮಧ್ಯಮ ವರ್ಗದ ಕುಟುಂಬ ಒಬ್ಬ ಸಾಮಾನ್ಯ ಹುಡುಗನ ಒಂದು ಲವ್ ಸ್ಟೋರಿಯನ್ನ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ನೈಜ ಕಥೆ ಆಧಾರಿತ ಸಿನಿಮಾ ಕೂಡ ಹೌದು. ಹಾಗಾಗಿ ತಾವೆಲ್ಲರೂ ಕೂಡ ಒಂದ್ ರೀತಿ ಹೊಸಬರ ತಂಡ ಪ್ರೋತ್ಸಾಹಿಸಬೇಕು. ನಾಯಕ ನಟ ನಾಯಕ ನಟಿಗೆ ಇದು ಮೊದಲನೇ ಸಿನಿಮಾ. ಸರ್ ಸ್ವಲ್ಪ ಡೌನ್ ಮಾಡಿ ಸರ್. ಅಲ್ಲಲ್ಲ ಹಿಂಗೆ ಇದು ಕ್ಲಿಯರ್. ಓಕೆ ಸರ್. ಓಕೆನಾ ಅವ್ರಿಬ್ಬರು ನಿಮಿಷ ಫೋಟೋ ತಕೊಂಬಿಡೋಣ.